ಹಾಯ್ ಹಲೋ ನಮಸ್ಕಾರ ಪ್ರೀತಿ ವೀಕ್ಷಕರೇ. ಈ ದಿನ ನಾವು ಟೀಚರ್ಸ್ ಪೋಸ್ಟ್ಗೆ ಹೀಗೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಮೊದಲಿಗೆ ಗೂಗಲಲ್ಲಿ ಸ್ಕೂಲ್ ಎಜುಕೇಷನ್ನ ಟೈಪ್ ಮಾಡಿ. ಸೊ ಈ ಥರ ಓಪನ್ ಆಗುತ್ತೆ. CSLಗೆ ಹೋಗಿ ಸೊ ನೆಕ್ಸ್ಟು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಕ್ಲಿಕ್ ಟು ಅಪ್ಲೈ ಫಾರ್ ದ ರೆಕ್ರೂಟ್ಮೆಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ. ಲಾಗಿನ್ ಆಗಲಿಕ್ಕೆ ನಿಮಗೆ ನೇಮು, ಮೊಬೈಲ್ ನಂಬರು, ನೆಕ್ಸ್ಟು ಪಾಸ್ವರ್ಡನ್ನ ನೀವು ಕ್ರಿಯೇಟ್ ಮಾಡಬೇಕು. ಹೇಗೆ ಕ್ರಿಯೇಟ್ ಮಾಡೋದು ಅಂತಲೂ ಕೂಡ ನಮ್ಮದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಹೋಗಿ ನೋಡಿ. ಸೊ ಇಲ್ಲ ಅಂತ ನಾವು ಆಲ್ರೆಡಿ ಲಾಗಿನ್ ಆಗಿದ್ದೀವಿ ಅಂತಲೇ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೊದಲಿಗೆ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ ಹಾಕಬೇಕಾಗತ್ತೆ. ಫಸ್ಟು ನೇಮ್ ಆಫ್ ದ ಕ್ಯಾಂಡಿಡೇಟ್, ಜೆಂಡರ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್ ಆ್ಯಸ್ ಸೇಮ್ ಇಟ್ ಈಸ್ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆಯೋ ಹಾಗೆ ಫಿಲ್ ಮಾಡಿ. ಯಾವುದನ್ನು ಕೂಡ ಮಿಸ್ ಮಾಡಬೇಡಿ. ಇನ್ ಕೇಸ್ ಮಿಸ್ ಆದರೆ ನೀವು ಅಪಾಯಿಂಟ್ಮೆಂಟ್ ಆದಾಗ ನಿಮಗೆ ಅದು ಪ್ರಾಬ್ಲಮ್ ಆಗ್ಬೋದು. ನೆಕ್ಸ್ಟ್ ನಿಮಗೆ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕರೆಂಟ್ ಅಡ್ರೆಸ್ ಎರಡೂ ಇರುತ್ತೆ. ಫಸ್ಟ್ ಮೊದಲಿಗೆ ಪೋಸ್ಟಲ್ ಅಡ್ರೆಸ್ನ ಹಾಕಿ. ಸೊ ಎಲ್ಲಿ, ಯಾವ ಡಿಸ್ಟಿಕ್, ಯಾವ ತಾಲೂಕು, ನೆಕ್ಸ್ಟ್ ಕಂಟ್ರಿ, ಸ್ಟ್ರೀಟು ಮಿಸ್ ಮಾಡಿ ಪೋಸ್ಟಲ್ ಅಡ್ರೆಸ್ನ ಸಹ ಹಾಕಿ. ಸೊ ನೆಕ್ಸ್ಟ್ ಅದಾದ ಮೇಲೆ ನಿಮಗೆ ಓಪನ್ ಆಗುತ್ತೆ ರಿಸರ್ವೇಷನ್. ಯಾವುದು ನೀವು ರಿಸರ್ವೇಷನ್ ಕ್ಲೈಮ್ ಮಾಡ್ಕೊತಾ ಇದ್ದರೆ, GM ಕ್ಯಾಟಗರೀಸ್ ಏನಾದರೂ ಇದ್ದರೆ ಎಸ್ ಅಂತ ಕೊಡಿ, GM ಇದ್ದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಅದಾದ ಮೇಲೆ ಇನ್ಕಮ್ ಇಲ್ಲಿ ಹಾಕಲೇಬೇಕು. ಇನ್ಕಮ್ ಹಾಕಲಿಲ್ಲ ಅಂದರೆ ನಿಮಗೆ ಫೀ ಪೇಮೆಂಟಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇನ್ಕಮ್ದು ಕೂಡ RD ನಂಬರ್ ಹಾಕಿ ಆಟೋಮೆಟಿಕಲಿ ಡೀಟೇಲ್ಸ್ ಎಲ್ಲ ಫ್ಲೆಚ್ ಆಗುತ್ತೆ. ಸೊ ಇನ್ ಕೇಸ್ ಫ್ಲೆಚ್ ಆಗಲಿಲ್ಲ ಅಂದರೆ ಮತ್ತೆ ಒಂದು ಸರಿ ನೋಡಿ ಆಗ್ತಾ ಇದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಹಾಕಿ, ಯಾಕಂದರೆ ರಿಸರ್ವೇಷನ್ ಕ್ಲೈಮ್ ಮಾಡ್ತಾಯಿದ್ದೆ. ಸೊ ನೆಕ್ಸ್ಟ್ ಅದಾದಮೇಲೆ ಕೆಳಗಡೆನೇ ಬರುತ್ತೆ ಫಿಸಿಕಲಿ ಚಾಲೆಂಜ್. ಇಲ್ಲ ಅಂತಂದರೆ ನೋ ಕೊಡಿ, ಎಸ್ ಇದ್ದರೆ ಎಸ್ ಕೊಡಿ. ಎಸ್ ಇದ್ದರೆ ನೀವು ಮತ್ತೆ ನಂಬರ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಕನ್ನಡ ಮೀಡಿಯಮ್, ರೂರಲ್ ಕೋಟಾ ಇದೆಯಾ, ಇದ್ದರೆ ನಿಮಗೆ ರೂರಲ್ ಕೋಟಾ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಸೊ ನೆಕ್ಸ್ಟ್ ಕನ್ನಡ ಮೀಡಿಯಮ್ ಸಹ ಇದ್ದರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಇನ್ ಕೇಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನಿಮಗೆ ಯಾವುದು ಆಗುತ್ತಾ ಅದನ್ನು ಮಾತ್ರ ಕೊಟ್ಕೊಂಡೋಗಿ. ಅದಾದಮೇಲೆ ರೂರಲ್ ಸರ್ಟಿಫಿಕೇಟ್, ಕನ್ನಡ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದ್ದಾದಮೇಲೆ ಸಬ್ಮಿಟ್ ಕೊಡಿ. ಅದಾದಮೇಲೆ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಎಜುಕೇಷನ್ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಅದಾದಮೇಲೆ ಎಜುಕೇಷನ್ ಡೀಟೇಲ್ಸ್. ಸೊ ಇಲ್ಲಿಗೆ ಮೊದಲಿಗೆ ನೀವೆಲ್ಲ PDF ಫಾರ್ಮಲ್ಲೇ ಇರಬೇಕು, ಅಪ್ಲೋಡ್ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಸ್. ನೆಕ್ಸ್ಟ್ ಡೀಟೇಲ್ಸ್ ಹಾಕಿ, ಎಜುಕೇಷನ್ ಡೀಟೇಲ್ಸ್. ಸೊ ಮೊದಲಿಗೆ ನೀವು 10th ಡೀಟೇಲ್ಸ್ ಹಾಕಬೇಕು. ಪಾಸಿಂಗ್ ಇಯರ್, ರಿಜಿಸ್ಟರ್ ನಂಬರ್ ಆ್ಯಂಡ್ ಮೀಡಿಯಮ್ ಆಫ್ ದಟ್ ಯು ಸ್ಟಡೀಡ್, ಕನ್ನಡ ಆರ್ ಇಂಗ್ಲೀಷ್. ಅದಾದಮೇಲೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಯಾವ್ದು ಹಾಕಿದ್ರೋ ಅದನ್ನು ಹಾಕಿ ಮಾರ್ಕ್ಸ್ ಎಲ್ಲ ನೀವೇ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸೆಕೆಂಡ್ PUCಗೆ ಬನ್ನಿ. PUCದು ಬೋರ್ಡ್ ಹಾಕಿ, ರಿಜಿಸ್ಟರ್ ನಂಬರ್, ಇಯರ್ ಆಫ್ ಪಾಸಿಂಗ್, ಮಂತ್ ಆ್ಯಂಡ್ ಸರ್ಟಿಫಿಕೇಟ್ ನಂಬರ್ ರೈಟ್ ಸೈಡ್ ಕಾರ್ನರಲ್ಲಿರುತ್ತೆ. 10thಗೂ ಹಾಕಬೇಕು, PUCಗೂ ಹಾಕಬೇಕು, ಹಾಗೆ ಡಿಗ್ರಿ ಎಲ್ಲ ಸರ್ಟಿಫಿಕೇಟ್ ನಂಬರ್ಸ್ನ ಹಾಕಬೇಕು. ನೆಕ್ಸ್ಟ್ ಮೀಡಿಯಮ್, ಯಾವ ಮೀಡಿಯಮಲ್ಲಿ ನೀವು ಓದಿದ್ದೀರಾ ಅನ್ನೋದನ್ನು ಹಾಕಿ. ಸೊ ಆಟೋಮೆಟಿಕಲಿ ಸಮ್ಟೈಮ್ ಫ್ಲೆಚ್ ಆಗುತ್ತೆ. ಫ್ಲೆಚ್ ಆಗಲಿಲ್ಲ ಅಂದರೆ ಡೋಂಟ್ ವರಿ, ನೀವೇ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಿ. ಸೊ ಯಾವ ಲ್ಯಾಂಗ್ವೇಜಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರ, ಆಪ್ಷನಲ್ಲಿ ಒಂದೊಂದು ಸಬ್ಜೆಕ್ಟ್ನೂ ಕೂಡ ಅಪ್ಲೋಡ್ ಮಾಡಬೇಕು. ಸೊ ನೆಕ್ಸ್ಟ್ ನಿಮಗೆ ಬ್ಯಾಚುಲರ್ ಡಿಗ್ರಿ, ಇನ್ ಕೇಸ್ ನೀವು 4 years ಬ್ಯಾಚುಲರ್ ಡಿಗ್ರಿನ, 3 years ಬ್ಯಾಚುಲರ್ ಡಿಗ್ರಿನ, ಸೊ ಅದನ್ನು ನೋಡ್ಕೊಂಡು ಕೇರ್ಫುಲ್ಲಾಗಿ ಹಾಕಿ. ರೆಗ್ಯುಲರಾಗಿ ಮಾಡ್ತಾಯಿದ್ರಾ, ಕರೆಸ್ಪಾಂಡೆನ್ಸಲ್ಲಿ ಮಾಡಿದ್ರಾ, ಅದನ್ನು ಕೂಡ ಫಸ್ಟ್ಗೆ ಅಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ ಅದಾದಮೇಲೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅದನ್ನು ಹಾಕಿ. ಇಯರ್ ಆಫ್ ಅಡ್ಮಿಷನ್ ಆ್ಯಂಡ್ ಇಯರ್ ಆಫ್ ಪಾಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಹಾಕಿ. ನೀವು ಯಾವ ಕಾಂಬಿನೇಷನ್ ತೊಗೊಂಡಿದ್ದೀರಾ ಅದು ಹಾಕಿ. ಯೂನಿವರ್ಸಿಟಿ ಯಾವುದು, ಬ್ಯಾಂಗ್ಳೂರು ಯೂನಿವರ್ಸಿಟಿ, ನಾರ್ತ್ ಯೂನಿವರ್ಸಿಟಿ, ನಮ್ಮದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಇದೆ. ಸೊ ಹಾಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಯೂನಿವರ್ಸಿಟಿ ಯಾವುದಿದೆಯೋ ಅದನ್ನು ಹಾಕಬೇಕು. ನೆಕ್ಸ್ಟ್ ಮೀಡಿಯಮ್, ಯಾವ ಮೀಡಿಯಮಲ್ಲಿ ಓದಿದ್ದೀರಾ, ಇಂಗ್ಲೀಷ್ ಕನ್ನಡ ಅನ್ನೋದಿರುತ್ತೆ, ಅದನ್ನು ತೊಗೋಬೇಕು. ನೆಕ್ಸ್ಟ್ ಸರ್ಟಿಫಿಕೇಟ್ ನಂಬರ್ ಕಾನ್ವೊಕೇಷನಲ್ಲಿರುತ್ತೆ, ಆ ಸರ್ಟಿಫಿಕೇಟ್ ನಂಬರ್ನ ಹಾಕಬೇಕು. ನೆಕ್ಸ್ಟ್ ಅದಾದಮೇಲೆ ನಮ್ಮ ಕಾಂಬಿನೇಷನ್ ಹಾಕಿ. ಇಲ್ಲಿ ಆಪ್ಷನಲ್ಸ್ ಮಾರ್ಕ್ಸ್ ಏನು 3 ಸಬ್ಜೆಕ್ಟ್ಸ್ ತೊಗೊಂಡಿದ್ರೆ ಆ ಆಪ್ಷನಲ್ ಮಾರ್ಕ್ಸ್ನ ಹಾಕಬೇಕು, ಅಪ್ಲೋಡ್ ಕೊಡಿ. ಸೊ ನೆಕ್ಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿದ್ದರೆ ಸೇಮ್ ಅದೇ ಥರನೇ ಮಾಡಿ. BCA BSc ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ದರೂ ಕೂಡ ಸೇಮ್ ಅದೇ ಥರನೇ ಮಾಡಿ. ಸೊ ಫಸ್ಟಿಗೆ ಇಯರ್ ಆಫ್ ಅಡ್ಮಿಷನ್, ನೆಕ್ಸ್ಟ್ ಎಂಡಿಂಗ್, ಯೂನಿವರ್ಸಿಟಿ,
ಎಲ್ಲನೂ ಕೂಡ ಏನು ಡೀಟೇಲ್ಸ್ ಇರುತ್ತೆ ಅದನ್ನು ಅಪ್ಲೋಡ್ ಮಾಡಿ. ಸೊ ನೆಕ್ಸ್ಟ್ ಅದಾದಮೇಲೆ BCA ಆದಮೇಲೆ ಸೊ ಇದು ಯಾರಿಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ನೋಡ್ಕೊಂಡು ಮಾಡಿ. BSc BA BCom ಇವರು ಬ್ಯಾಚುಲರ್ ಡಿಗ್ರಿ ತೊಗೊಳ್ಳಿ. BE ಮಾಡಿರೋರು BEಗೆ ಹೋಗಿ, BCA ಇದ್ದರೆ BCA. ನೆಕ್ಸ್ಟು PG. ಸೊ PG ಇಲ್ಲಿ ಕನ್ನಡ ಸ್ಟಡಿ ಮಾಡಿದ್ದೀರಾ ಅಂತ ಕೇಳುತ್ತೆ. ಇದ್ದರೆ ನೋ ಅಂತ ಕೊಡಿ, ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಹಾಗೆ ಇಂಗ್ಲೀಷು ಕೂಡ ನಿಮಗೆ ಸ್ಟಡಿ ಮಾಡಿದರೆ ನೋ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಸೊ ನಾನು ಯಾವುದು ಕನ್ನಡ ಇಂಗ್ಲೀಷ್ ಸ್ಟಡಿ ಮಾಡಿಲ್ಲ, ಸೊ ಹಾಗಾಗಿ ನೋ ಅಂತಲೇ ಕೊಡ್ತಾ ಹೋಗ್ತೀನಿ. ಸೊ ಅದಾದಮೇಲೆ ಅಪ್ಲೋಡ್ ಮಾಡಿದ್ದಾದಮೇಲೆ ಪ್ರೊಫೆಷ್ನಲ್ ಎಜುಕೇಷನ್ ಅಂತ ಬರುತ್ತೆ. ಸೊ ಇದಕ್ಕೆ ನೀವು DEd BEd ಮಾಡಿರಬೇಕು. ಸೊ DEd ಮಾಡಿದರೆ ಪೇಪರ್ 1ಗೆ ಹೋಗಿ ಆಪ್ಷನಲ್, BEd ಮಾಡಿದರೆ ಪೇಪರ್ 2ಗೆ ಬನ್ನಿ. ಸೊ DEd ಆದರೆ ಗ್ರೇಡ್ 1 ಇರುತ್ತೆ, BEd ಆದರೆ ಗ್ರೇಡ್ 2 ಇರುತ್ತೆ. ಸೊ ಹಾಗೆ ಫಿಸಿಕಲ್ ಎಜುಕೇಷನ್ ಮಾಡಿರೋರು ಕೂಡ ಗ್ರೇಡ್ 1 ಗ್ರೇಡ್ 2 ಇರುತ್ತೆ. ಫಿಸಿಕಲ್ ಎಜುಕೇಷನ್ ಗ್ರೇಡ್ 1ಗೆ PUC ಪ್ಲಸ್ ಎನಿ ಸ್ಪೋರ್ಟ್ಸ್. ಸೊ ಗ್ರೇಡ್ 2ಗೆ BP ಹೆಡ್ ಮಾಡಿರಬೇಕು. ಸೊ ಅವರು ಪರ್ಟಿಕ್ಯುಲರ್ ಡೀಟೇಲ್ಸ್ ಏನಿರುತ್ತೆ ಅದನ್ನು ಹಾಕಿ. ಸೊ ನಾನು ಮೊದಲಿಗೆ ಇಲ್ಲಿ DEd, ಸೊ DEd ಹೇಳ್ತೀನಿ. ಸೊ DEdದು ಫಸ್ಟ್ ಏನೇನಿರುತ್ತೆ ಸೊ ಅದನ್ನು ಪ್ಲೆಚ್ ಮಾಡಿ, ಎಷ್ಟು ವರ್ಷ ಮಾಡಿದ್ದೀರಾ, ಇಯರ್ ಆಫ್ ಪಾಸಿಂಗ್ ಆ್ಯಂಡ್ ರಿಜಿಸ್ಟರ್ ನಂಬರ್ ಆ್ಯಂಡ್ ಇಯರ್ ಆಫ್ ಅಡ್ಮಿಷನ್. ಸೊ ಯಾವುದಿರುತ್ತೋ ಅದನ್ನೇ ಪರ್ಟಿಕ್ಯುಲರಾಗಿ ಕೊಡಿ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ನೆಕ್ಸ್ಟ್ ಯಾವ ಯೂನಿವರ್ಸಿಟಿಗೆ ಅದು ಬರುತ್ತೋ ಆ ಯೂನಿವರ್ಸಿಟಿ ನೇಮ್ ಹಾಕಿ. ಸೊ ಅದಾದಮೇಲೆ ಸರ್ಟಿಫಿಕೇಟ್ ನಂಬರ್, ಇದು ಕೂಡ ಸರ್ಟಿಫಿಕೇಟ್ ಕನ್ವೊಕೇಷನಲ್ಲಿ ಲಾಸ್ಟಿಗೆ ರೈಟ್ ಸೈಡಲ್ಲಿ ಇರುತ್ತೆ, ಟಾಪ್ ಆಫ್ ದ ಕಾರ್ನರ್, ಅಲ್ಲಿ ಚೆಕ್ ಮಾಡಿ ಆ ನಂಬರ್ನ ಹಾಕಬೇಕು. ಸಮ್ ಟೈಮ್ ರೈಟ್ ಸೈಡ್ ಇಲ್ಲಾಂದರೆ ಲೆಫ್ಟ್ ಸೈಡ್ ಕಾರ್ನರಲ್ಲಿ, ಲೆಫ್ಟ್ ಸೈಡ್ ಟಾಪ್ ಆಫ್ ದ ಸರ್ಟಿಫಿಕೇಟ್ ಇರುತ್ತೆ. ಸೊ ಅಲ್ಲಿ ನೀವು ಚೆಕ್ ಮಾಡಿ. ನೆಕ್ಸ್ಟು ಯಾವ ಮೀಡಿಯಮಲ್ಲಿ ನೀವು ಓದಿದ್ದೀರಾ ಅದನ್ನು ಕೂಡ ಹಾಕಬೇಕು. ಯಾವ ಸಬ್ಜೆಕ್ಟ್, ಮೇಜರ್ ಸಬ್ಜೆಕ್ಟ್ ತೊಗೊಂಡಿದ್ದೀರಾ, ಮೆಥಡ್ 1 ಆ್ಯಂಡ್ ಮೆಥಡ್ 2, ಸೊ ಅದನ್ನು ಹಾಕಿ. ಟೋಟಲ್ ಮಾರ್ಕ್ಸ್ ಹಾಕಿ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಆ್ಯಂಡ್ ಒಬ್ಟೈನ್ ಮಾರ್ಕ್ಸ್. ಸೊ ಇದನ್ನು ಹಾಕಿಬಿಟ್ಟು ನೀವು ಕೆಳಗಡೆ ಬನ್ನಿ. ಸೊ ಎಲ್ಲನೂ ಫಿಲ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಯಾವುದು ಪರ್ಟಿಕ್ಯುಲರಾಗಿ ಮಾಡಿದ್ದೀರಾ, DEd ಮಾಡಿದ್ದೀರಾ, BEd ಮಾಡಿದ್ದೀರಾ, ಇಲ್ಲ ಗ್ರೇಡ್ 1 PEಗೆ ಹೋಗ್ತಾ ಇದ್ದೀರಾ, BP ಹೆಡ್ ಮಾಡಿದ್ದೀರಾ. ಸೊ ಇಲ್ಲಿ ನೀವು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ, ಒಂದಲ್ಲ 2 ಸಾರಿ ನೀವು ಅಪ್ಲಿಕೇಶನ್ನ ನೋಡಿಕೊಂಡು ಇಲ್ಲಿ ಅಪ್ಲೈ ಮಾಡಿ. ಸೊ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ನಾವು ಖಂಡಿತ ನಿಮಗೆ ಗೈಡೆನ್ಸ್ ಕೊಡ್ತೀವಿ. ಸೊ ಅದಾದಮೇಲೆ BEdಲ್ಲಿ ಇನ್ನೊಂದಿದೆ, ಇನ್ ಕೇಸ್ ಅವರು ಗ್ರೇಡ್ ಪಾಯಿಂಟ್ಸ್ ಇದ್ದರೆ ಇಲ್ಲಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಗ್ರೇಡ್ ಪಾಯಿಂಟ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಸೊ ಅದಾದಮೇಲೆ ನೆಕ್ಸ್ಟ್ ಬನ್ನಿ ಟೆಟ್ ಮಾರ್ಕ್ಸ್. ಸೊ ಇಲ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2 ಇರುತ್ತೆ. ಸೊ ಪೇಪರ್ 1 ಯಾರೆಲ್ಲ DEd ಮಾಡಿಕೊಂಡು ಪೇಪರ್ 1 ಕ್ಲಿಯರ್ ಮಾಡಿದ್ದೀರಾ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಇರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಬಂದುಬಿಟ್ಟು ಪೇಪರ್ 2 ಇರುತ್ತೆ. ಸೊ ಏನೇನು ಪರ್ಟಿಕ್ಯುಲರ್ಸ್ ಇದೆ ಅದನ್ನು ಫಿಲ್ ಮಾಡಿ ಫೈನಲಿ ಈ ಥರ ಪೇಪರ್ 2 ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದಮೇಲೆ ತುಂಬಾ ಇಂಪಾರ್ಟೆಂಟ್ ಪೋಸ್ಟ್ ಸೆಲೆಕ್ಷನ್. ಸೊ ಇಲ್ಲಿ ನೀವು ಪೋಸ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಡೀಟೇಲಾಗಿ ಯಾವ ಡಿಸ್ಟ್ರಿಕ್ಟಲ್ಲಿ ಎಲ್ಲಿದೆ, ನಿಮ್ಮ ಕೆಟಗರಿಗೆ ಪೋಸ್ಟಿಂಗ್ಸ್ ಇದೆಯಾ ಇಲ್ಲ ಅಂತ 1 or 2 ಟೈಮ್ ಸರ್ಕ್ಯುಲರ್ನ ನೋಡಿಕೊಂಡು ಹಾಕಿ. ಸೊ ಇಲ್ಲಿ ಯಾವುದೇ ಥರದ್ದು ತೋರಿಸಲ್ಲ, ನೀವು ಆಲ್ರೆಡಿ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಮೊದಲಿಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಗ್ರ್ಯಾಜುಯೇಟ್ GPSTR ಇದೆ. ಸೊ ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೋ ಅದು ಮಾಡಿ. ಸೊ 2, 3, 4 ಎಲ್ಲದಕ್ಕೂ ಸಹ ನೀವು ಅಪ್ಲೈ ಮಾಡ್ಬೋದು. ಸೊ ಮೊದಲಿಗೆ DEd ಮಾಡಿಕೊಂಡು ಟೆಟ್ ಮಾಡಿದರೆ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಹಾಕಿ. ನೆಕ್ಸ್ಟ್ GPSTR ಇದ್ದರೆ ಪೇಪರ್ 2 ಕ್ವಾಲಿಫೈ ಆಗಿದ್ದರೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಹಾಕಿ. ಸೊ ನೆಕ್ಸ್ಟ್ HSTRಗೂ ಹಾಕ್ಬೋದು, ಅದಕ್ಕೆ ಟೆಟ್ ಅವಶ್ಯಕತೆ ಇಲ್ಲ. ಅದಾದಮೇಲೆ ಫಿಸಿಕಲ್ ಎಜುಕೇಷನ್ ನೀವು BP ಎಡ್ ಮಾಡಿದ್ರೆ ಗ್ರೇಡ್ 2ಗೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಹೇಗೆ ಮಾಡಬೇಕು ಅಂತ ನೋಡಿ. ಮೊದಲಿಗೆ GPSTRಗೆ ಹೋಗ್ತೀನಿ, ಯಾವ ಸಬ್ಜೆಕ್ಟ್ ನನಗೆ ಬೇಕಾಗಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. HSTR ಅಲ್ಲೂ ಕೂಡ ಅಷ್ಟೇ, ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಯಾವುದು ಅದ್ರ ಮೇಲೆ ಕ್ಲಿಕ್ ಮಾಡಿ ಇದಾದಮೇಲೆ ಪ್ರಿಯಾರಿಟಿ ಲಿಸ್ಟ್ ಬರುತ್ತೆ. ನಿಮಗೆ ಯಾವುದು ಫಸ್ಟ್ ಪ್ರಿಯಾರಿಟಿ ಕೊಡ್ತೀರಾ ಅಂತ. ಸೊ ನಾನು GPSTR ಫಸ್ಟ್ ಕೊಟ್ಟಿದ್ದೀನಿ, ಸೆಕೆಂಡ್ ಪ್ರಿಯಾರಿಟಿ HSTR ಕೊಟ್ಟಿದ್ದೀನಿ. ಅದಾದಮೇಲೆ ನಿಮಗೆ ಅಪ್ಲೈಡ್ ಪೋಸ್ಟ್ ಪ್ರಿಫರೆನ್ಸಸ್ ಆದಮೇಲೆ ಎಕ್ಸಾಮ್ ಸೆಂಟರ್ಸ್
ಟೋಟಲ್ 32 ಕೊಟ್ಟಿರ್ತಾರೆ. ನಿಮಗೆ ಈಗ ಎಷ್ಟು ಸೆಂಟರ್ಸ್ ಬೇಕೋ ಅಷ್ಟು ನೀವು 32 ಹಾಕ್ತೀರಾ ಅಂದರೆ 32 ಹಾಕ್ಬೋದು. ಸೊ ನಾನು ಅಷ್ಟು ಹಾಕಕ್ಕೆ ಹೋಗಲ್ಲ, ನಿಮಗೆ ತೋರಿಸ್ಲಿಕ್ಕೆ ಒಂದು 10 ಹಾಕಿರ್ತೀನಿ. ಸೊ ಯಾವುದು ಬೇಕಾದರೂ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ನಿಯರ್ ಬೈ ಸೆಂಟರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಕೋಲಾರ, ನೆಕ್ಸ್ಟ್ ಬ್ಯಾಂಗ್ಳೂರು ರೂರಲ್ ಹಾಕಿದ್ದೀವಿ, ಚಿಕ್ಕಬಳ್ಳಾಪುರ ಹಾಕ್ತೀವಿ. ಸೊ ಹೀಗೆ ನಿಮಗೆ ಯಾವುದು ಅನುಕೂಲ ಆಗುತ್ತಾ ಆ ರೀತಿ ನೀವು ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡಿ, ಇದನ್ನೆಲ್ಲ ನೀವು ತುಂಬ ಕೇರ್ಫುಲ್ಲಾಗಿ ಫಿಲ್ ಮಾಡಿ, ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೂ ಕೂಡ ನಿಮಗೆ ನೆಕ್ಸ್ಟ್ ಕ್ವಾಲಿಫೈ ಆಗಿ ಇನ್ ಕೇಸ್ ನಿಮ್ಮ ಪೋಸ್ಟಿಂಗ್ ಅಲಾಟ್ಮೆಂಟಲ್ಲಿ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗೆ ನೀವು ಪೋಸ್ಟನ್ನ ಸೆಲೆಕ್ಟ್ ಮಾಡಬೇಕಂದ್ರೆ PSTR, HSTR, GPSTR ಪರ್ಟಿಕ್ಯುಲರ್ ತಾಲೂಕನ್ನ ತೊಗೋಬೇಕು. PSTRಗೆ ಮತ್ತು GPSTRಗೆ ಪರ್ಟಿಕ್ಯುಲರ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ. ಸಾರಿ, ತಾಲೂಕ್ ಲೆವೆಲ್ ಇಲ್ಲ, ಡಿಸ್ಟಿಕ್ ಲೆವೆಲ್ ಇದೆ, ಡಿಸ್ಟಿಕಲ್ಲಿ ತಗೊಳ್ಳಿ. ಸೊ HSTR ನೀವು ತಗೋಬೇಕಾದ್ರೆ ಡಿವಿಷನ್ಸ್ ಇದೆ. ಬ್ಯಾಂಗ್ಳೂರು ಡಿವಿಷನ್, ಮೈಸೂರು ಡಿವಿಷನ್, ದಾವಣಗೆರೆ ಡಿವಿಷನ್, ಈ ಥರ ಡಿವಿಷನ್ಸ್ ಇದೆ. ಸೊ ಆ ಡಿವಿಷನ್ಸಲ್ಲಿ ಎಷ್ಟು ಪೋಸ್ಟ್ ಇದೆ, ಸೊ ಅದನ್ನು ನೋಡಿಕೊಂಡು ನೀವು HSTR ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸುಮ್ಮನೆ ನಿಮ್ಮ ತಾಲೂಕು ಇವಾಗ ಇಲ್ಲ ನಿಮ್ಮ ಪರ್ಟಿಕ್ಯುಲರ್ ಡಿಸ್ಟಿಕಲ್ಲಿ ಪೋಸ್ಟಿಂಗ್ ಇಲ್ಲದೇನೂ ಇರಬಹುದು. ಸೊ ಕೇರ್ಫುಲ್ಲಾಗಿ ನೋಡಿಕೊಂಡು ಡಿವಿಷನ್ಸ್ನ HSTRಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದರ್ವೈಸ್ ಬ್ಲೈಂಡಾಗಿ ಹಾಕಿದಾಗ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಸೊ ನೆಕ್ಸ್ಟ್ ಇದಾದಮೇಲೆ ಸಬ್ಮಿಟ್ ಪ್ರಿಯಾರಿಟಿ ಲಿಸ್ಟ್, ಎಕ್ಸಾಮ್ ಸೆಂಟರ್ ಪ್ರಿಯಾರಿಟಿ ಲಿಸ್ಟನ್ನ ಸಬ್ಮಿಟ್ ಮಾಡಿ. ಸೊ ಈ ಥರ ಬರುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟಾದಮೇಲೆ ನಿಮಗೆ ಫೋಟೋ ಅಪ್ಲೋಡ್ ಆ್ಯಂಡ್ ಸಿಗ್ನೇಚರ್. ಫೋಟೋ JPG ಇರಬೇಕು, ನೆಕ್ಸ್ಟ್ ಸಿಗ್ನೇಚರ್ ಕೂಡ JPG ಫಾರ್ಮಲ್ಲಿ ಇರಬೇಕು. ನೆಕ್ಸ್ಟ್ ಬರುತ್ತೆ ಡಿಕ್ಲರೇಷನ್. ಸೊ ಡಿಕ್ಲರೇಷನ್ ಮಾಡಬೇಕಾದ್ರೆ ಒಂದು ಸರಿ ನೀವು ಫೈನಲ್ ಸಬ್ಮಿಟ್ ಕೊಟ್ಟಾದಮೇಲೆ ಮತ್ತು ಯಾವುದೇ ಕಾರಣಕ್ಕೂ ನಿಮಗೆ ಎಡಿಟ್ ಆಪ್ಷನ್ ಇರಲ್ಲ. ಸೊ ಹಾಗಾಗಿ ನೀವು ನೋಡಿ, ಇನ್ ಕೇಸ್ ಅದು ಓಕೆ ಬರ್ತಾ ಇಲ್ಲ ಅಂತಂದರೆ ಮತ್ತೆ ಒಂದು ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದಾದಮೇಲೆ ಡಿಕ್ಲರೇಷನ್ ಆದಮೇಲೆ ನಿಮಗೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಪೇಮೆಂಟ್ ಪೇಜಲ್ಲಿ ಪೇಮೆಂಟ್ ಮಾಡ್ಬೋದು.